ಇನ್ನು ನಾನು ಪರ್ಚೇಸ್ ಮಾಡ್ಬೇಕಾದ್ರೆ ನಾನೇನ್ ಮಾಡ್ತೀನಪ್ಪ ಅಂತಂದ್ರೆ ಡಾಲರ್ ಮುಖಾಂತರದಲ್ಲೇ ಖರೀದಿ ಮಾಡ್ತೀನಿ. ಸೊ ಹಾಗಾಗಿ ಅಂತಾರಾಷ್ಟ್ರೀಯ ಮಾರುಕಟ್ಟೆನಲ್ಲಿ ಬೇಡಿಕೆ ಮತ್ತು ಪೂರೈಕೆ ಮೇಲೆ ಕೂಡ ರೇಟಿನ ದರದ ಬದಲಾವಣೆ ಆಗ್ತಾ ಹೋಗುತ್ತೆ. ಅಂದ್ರೆ ಮಾರುಕಟ್ಟೆನಲ್ಲಿ ಅವತ್ತು 100 kg ಲಭ್ಯ ಇದೆ, 110 kg ಡಿಮ್ಯಾಂಡ್ ಇದೆ ಅಂದಾಗ ಆ 100 kg ಇರೋರು ರೇಟ್ ಜಾಸ್ತಿ ಮಾಡ್ತಾರೆ. ಇಲ್ಲ ನಂತರ 100 kg ಇದೆ, ಯಾರು ಕೇಳ್ತಾ ಇರೋರು 90 kg ಕೇಳ್ತಾ ಇದ್ದಾರೆ ಅಂದಾಗ ಏನಾಗುತ್ತೆ, ಅದಕ್ಕೆ ಏನ್ ನಿಗದಿತ ಬೆಲೆ ಇರುತ್ತೆ ಆ ಬೆಲೆನಲ್ಲಿ ಆಪರೇಟ್ ಆಗ್ತಾ ಇರುತ್ತೆ. ಇನ್ನು ಡಾಲರ್ ಬೆಲೆ ಅನ್ನೋದೇನಪ್ಪಾ ಅಂತಂದ್ರೆ ಅದು ಬಹಳ ಸುಲಭವಾಗಿ ಹೇಳಬೇಕು ಅಂತಂದ್ರೆ ನನ್ನ ರೂಪಾಯಿ ಮೌಲ್ಯ ಅದು ಕುಸಿತ ಹೋದಾಗ ಏನಾಗುತ್ತೆ, ಡಾಲರ್ಗಳ ಬೆಲೆ ಜಾಸ್ತಿ ಆಗುತ್ತೆ. ಉದಾಹರಣೆಗೆ ಈಗ ನಿಮ್ಗೆಲ್ಲ ಗೊತ್ತಿರಬೇಕು, ನಾನು 75-76 ರೂಪಾಯಿ ಕೊಡ್ತೀನಿ ಒಂದು ಡಾಲರ್ ತೆಗೆದುಕೊಳ್ಳೋದಕ್ಕೆ, ಯೂರೋ ತೆಗೆದುಕೊಳ್ಳೋದಕ್ಕೆ 90 ರೂಪಾಯಿ 95 ರೂಪಾಯಿ ತರ ಕೊಡ್ತೀನಿ, ಅಥವಾ ದಿರಮ್ಸ್ ತೆಗೆದುಕೊಳ್ಳೋದಕ್ಕೆ 24 ರೂಪಾಯಿ ಕೊಡ್ತೀನಿ. ಇದು ಹೆಂಗೆ ಸಾಧ್ಯ ಆಗತ್ತೆ ಅಂತಂದಾಗ ನನ್ನ ದೇಶದಲ್ಲಿರುವಂತಹ ಸಂಪತ್ತು ಅಂತಂದ್ರೆ ಎಗೇನ್ ಗೋಲ್ಡ್ ರಿಸರ್ವ್ ಮತ್ತು ಆಮದು ರಫ್ತಿನ ವ್ಯತ್ಯಾಸ ಮತ್ತು ಡಾಲರ್ನ ಎಷ್ಟು ಇಟ್ಕೊಂಡಿದೀವಿ, ಫಾರಿನ್ ಕರೆನ್ಸಿ ರಿಸರ್ವ್ ಅಂತ ಹೇಳ್ತೀವಿ. ಇವೆಲ್ಲವನ್ನ ಒಟ್ಟುಗೂಡಿಸಿ ನನಗೊಂದು ನೆಟ್ವರ್ತ್ ಅಥವಾ ನನಗೊಂದು ಮೌಲ್ಯ ಕಟ್ತಾರೆ, ನನ್ನ ದೇಶಕ್ಕೊಂದು ಮೌಲ್ಯ ಕಟ್ತಾರೆ.